ಇಲ್ಲಿ ಆನೆ ಪಾದಗಳು ಎಲ್ಲೆಲ್ಲಿ ಓಡೈತಿದ್ದೆವು. ಯಪ್ಪ ಈ ರೇಂಜಿಗೆಲ್ಲವ. ಅದು ಕೆಳಗಡೆ ಇದೆಯಾ? ಅದೇ ತಾನೆ ಇದು. ಇದು ಯಾರು ಕೂತಿಲ್ಲ. ಗೊತ್ತಾಯ್ತು ಇದೆ ಮುರಿದಾಗ್ತೈತೆ ಒಂದು ಕಡೆಯಿಂದ ಕೂತಿಯೇ ಬರ್ತೀವಿ. ಬನ್ರ ಈ ಕಡೆಗೆ ಎಲ್ಲರೂ. ಕಟ್ಬೇಕು ಮಾತ್ರ ಕಾಲು ಕಟ್ಟೋದು ಮೇನ್. ಈಗ ನಾವೆಂತೆಂಥ ಬಂಡ ಧೈರ್ಯ ಮಾಡ್ತಿದ್ದೀವಿ ಅಂದರೆ ನೋಡಿ ಸಿಗಾಕಡ್ರೆ ಆನೆ ಕೈಲಿ ಗೊಗ್ಗೊಗ್ ಮಾಡಿಸ್ಕೋಬೇಕಾಗತ್ತೆ. ಅಯ್ಯೋ ಗಜ್ಜೆಲೆಲ್ಲ ವಾಯ್ಸು. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕ್ರಿಯೇಟಿವ್ ಕನ್ನಡಿಗ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಪ್ಪ ಅಂತ ಅಂದರೆ ಬೇಲೂರಿಗೆ ಹೋಗ್ತಾ ಇದೀವಿ. ಬೇಲೂರು ಹತ್ರ ಒಂದು ನಾಗಿನಹಳ್ಳಿ ಅಂತ ಊರಿದೆ. ಸೊ ಅಲ್ಲಿ ಆನೆ ಹಿಡಿಯೋಕೆ ಅಂತ ಬಂದಿದ್ದಾರೆ. ಸೊ ನಾವು ನಮ್ಮೂರಿಂದ ಆನೆ ಹೆಂಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ ನಾವು ನಮ್ಮ ಬಾಯ್ಸ್ ಎಲ್ಲ ಕೂಡ ಹೋಗ್ತಿದ್ದೀವಿ. ಗೈಸ್, ಇವಾಗ ನಾವು ಆನೆ ಕ್ಯಾಪ್ಚರ್ ಮಾಡ್ತಿದ್ದಾರಲ್ಲ ಆ ಜಾಗದಲ್ಲಿ ಇದ್ದೀವಿ. ನೋಡಿ ಎಷ್ಟು ಜನ ನಿಂತಾರೆ. ಗಾಡಿ ಎಲ್ಲರ ಸೈಡಿಗೆ ಹಾಕಕ್ಕೆ ಬಂದು ಅಯ್ಯೋ ಗೈಸ್, ಒಂದು 4-5 ಪ್ಲೇಸ್ ಚೇಂಜ್ ಮಾಡೋದು. ಇವಾಗ ಇಲ್ಲಿ ಬಂದಿದ್ದೀವಿ ಈ ರೋಡಲ್ಲಿ ಅಂತ. ಏನಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಆನೆ ನೋಡೋಕೆ ಬಂತವ್ರೆ, ಎಲ್ಲರೂ ಓಡಿಸ್ತಗೋತವ್ರೆ. ಅರಳ್ಳಿ ರೋಡು. ವಿಡಿಯೋ ಮಾಡ್ಕೊಳ್ಳೋ ವಿಡಿಯೋನ ಅಯ್ಯೋ ಮಾಡ್ತೀನಿ ಅಂತ ಅಣ್ಣ ಎಲ್ಲ ತುಂಬ್ಕೆ ಬಂದಾರ ಕಣ. ಇಷ್ಟೂರ್ಗೆ ಬರ್ಬೇಕಲ್ಲ. ಸುಮ್ಕಿರಲಿ, ಎಲ್ಲ ಸಣ್ಣವೇ ಕಣ. ಇವೇನು ಹೋರಾಡ್ತಾವ ಇಲ್ಲಿ ಸಲಾಗ ಇದೆಲ್ಲ ಸಲಾಗ ಅದು ಹಿಂಗಡೆ ಇರೋದು. ಪಾಪ ಓಡಿ 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 ಸುಸ್ತಾಗಿರುತ್ತೆ ಇವತ್ತು ಬೆಳಗಿಂದಲೂ. ಓಕೆ ಎಲ್ಲ ಆನೆಗಳು ಪಾಪ. ಮತ್ತೆ ಅವಕ್ಕೂ ಮನುಷ್ಯರ ಥರ ಇದು ದೊಡ್ಡದಾಗಿರೋದು. ಓಡಿಸಿ 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 ಎಲ್ಲಾನು. ಗೈಸ್, ಎಲ್ಲ ಆನೆಗಳು ಕೂಡ ಇವಾಗ ಕಾರ್ಯಾಚರಣೆಗೆ ಬಂದಿದ್ದಾವೆ. ಇವಾಗ ಇಲ್ಲಿ ಆನೆ ಇಳಿಸ್ಬಿಟ್ಟು ಶೂ ಹಚ್ಕೋತಾರೆ. ಈಗ ಮೆಚ್ಚಿನ ಗೊಬ್ಬರಕತ್ತಿ ಅವನು ಕತ್ತಿ ಯಾರು ಹೋಗ್ತಾರ. ಗೈಸ್, ಆನೆ ಹೆಂಗೆ ಹಿಡಿತಾರೆ ಅಂತ ನೋಡೋದಕ್ಕೋಸ್ಕರ ಅಲ್ಲಿ ಇಲ್ಲಿ ಸಂದಿಲೆಲ್ಲ ಒದ್ದಾಡ್ತಿದ್ದೀವಿ. ಪೊಲೀಸವರೇ ಬಿಡ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸಿಕ್ಕಿದ ಕಾಫಿ ಎಸ್ಟೇಟ್ ಒಳಗೆಲ್ಲ ಒದ್ದಾಡ್ತಾಯಿದ್ದೀವಿ. ಏಕೆಂದರೆ ಮೇನ್ ರೋಡಲ್ಲೆಲ್ಲ ಲಾಕ್ ಮಾಡಿಬಿಟ್ಟವ್ರೆ. ನೋಡೋಣ, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದರೆ ಪಾಪ ಅವ್ರದ್ದು ಡ್ಯೂಟಿ ಮಾಡ್ತಿದ್ದಾರೆ. ಬಟ್ ನಾವು ಮಧ್ಯದಲ್ಲಿ ಹೆಂಗೆ ಹೋಗೋ ತಪ್ಪೆ. ಆದರೂ ಒಂದು ಕುತೂಹಲ ಹೆಂಗೆ ಹಿಡಿತಾರೆ ಅನ್ನೋ ನೋಡೋದಕ್ಕೆ ಹೋಗ ಓಡ್ತಿದ್ದೀವಿ. ಇದೊಂದು ಸ್ಕೂಲ್ ಗೇಟ್ ಅಂತ ಇದೆಯಂತೆ, ಅಲ್ಲಿ ತನಕ ನಿಂತಿದ್ದಾರೆ. ಆಮೇಲೆ ನೋಡ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಅಲ್ಲಿ ಬಿಡ್ತಾರಾ ಅಥವಾ ಅಲ್ಲಿಂದಲೂ ಓಡಿಸ್ತಾರಾ ಗೊತ್ತಿಲ್ಲ. ನೋಡೋಣ.
ಓ ಇಲ್ಲೇ ನಿಂತವ್ರಿ ಇವರು. ಅಣ್ಣ ಯಾಕಣ್ಣ ಹೊಡಿತಾರ? ಕೈಸ್ ನೋಡಿ ಎಷ್ಟು ಜನ ಬಂದವ್ರೆ ನೋಡೋದಕ್ಕೋಸ್ಕರ. ದಾರ ಕಟ್ಟಿದ್ಮೇಲೆ ಬಿಡ್ತಾರೆ, ಅಲ್ಲಿಂದ ಬಿಡಲ್ಲ ಅವ್ರು. ಹಗ್ಗ ಕಟ್ಟಬೇಕಲ್ಲ ಕಾಲಿಗೆಲ್ಲ ನೀಟಾಗಿ, ಕುತ್ತಿಗೆ ಸೊಂಟಕ್ಕೆ ಎಲ್ಲ ತೆಗೆದು ಕಟ್ತಾರೆ. ಆಮೇಲೆ ಬಿಡ್ತಾರೆ ಬೇಕಾ ನೋಡೋಕ್ಕೆ. ಹಾಂ ನೋಡುವ. ಎಷ್ಟು ತೊಗೊಂಬತ್ತು ಹಂಗಂತವೆ. ನಾವೆಂತೆಂಥ ಬಂಡ ಧೈರ್ಯ ಮಾಡ್ತಿದ್ದೀವಿ ಅಂದರೆ ಎರಡಕ್ಕಾದ್ರೆ ಯಾಕೆ ಉಳ್ಕೈತೆ ಹೊಡಕತ್ತೆ ನೋಡಿ. ಸಿಗಾಕಡ್ರೆ ಆನೆಕೇಲಿ ಗೊಗ್ಗೊಗ್ ಮಾಡಿಸ್ಕೋಬೇಕಾಗತ್ತೆ. ಅಯ್ಯೋ 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 ಗಜ್ಜೆ ಗಿಜ್ಜೆಲೆಲ್ಲ ವಾಯ್ಸು. ಒಳ್ಳೆ ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ಇವತ್ತು. ಸಕಲೇಶ್ಪುರದಲ್ಲಿ ಬಂದು ಸರಿ ಮೂಡಿಗೆರೆ ರೋಡಿಗೆ ಬಂದು ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ ಕಾಫಿ ಟೀ ಎಷ್ಟೊಳಗೆ. ದೇವಡ ಐಸ್ ಫುಲ್ ಕಾಫಿ ತೋಟ. ನಾವು ಊರೇ ಕಾಣ್ತಿಲ್ವಲ್ಲ ಎಲ್ಲೂ ಇಲ್ಲಿ. ಲೋ ನಾವು ಒಂದು 2 ಕಿಲೋಮೀಟ್ರ್ ಹೋಗ್ತೀವಾ? ಇನ್ನು ಮುಂದೆ ಹೋಗ್ತಾರೆ. ಅಲ್ಲಿ ಹೊಡಿಲಿ ಅಷ್ಟು ದೂರ ಐತಲ್ಲ ಮರೆಯ. ಅಣ್ಣ ರೋಡ್ ಐತೆ ಇಲ್ವಾ? ಮಿಸ್ಸಾಗಿ ವಾಪಸ್ ಕಳ್ಸಿರೋ ಏನಲ್ಲ ನಮ್ಮನೇನು ಕೂರ್ಸ್ಕೊಂಡು ಬಾರಪ್ಪ ಇಲ್ಲಿ ಒಳಗಡಿಕೆ ಆನೆ ನೋಡುವಂತೆ ಅಂತ ಕ್ರಿಯೇಟ್ ಮಾಡ್ತವ್ರ. ಕ್ಲಾ ಸೀರಿಯಸ್ ಆಗಿ ನಮಗೆ ಟ್ರೆಕ್ಕಿಂಗ್ ಬಂದಿರೋ ಫೀಲ್ ಆಗ್ತೈತೆ ಕಣ್ಲ. ಯಾವುದೋ ಬೆಟ್ಟಕ್ಕೋ ಯಾವುದೋ ಪ್ಲೇಸ್ಗೆ ಹೋಗ್ತಿದ್ವಿ. ಹಾಂ ಯಾವುದೋ ಪ್ಲೇಸಿಗೆ ಒಳ್ಳೆ ಟ್ರೆಕ್ಕಿಂಗ್ ಹೋಗ್ತಿರೋ ಥರ ಹೋಗ್ತಿದ್ವಿ ನಾವು. ಇದೇ ಕಿಲ್ ಸುಸ್ತಾಯ್ತಲ್ಲ ಬಾಯ್ಸ್ ಸುಸ್ತಾಯ್ತಾ? ಹಾಂ ಅದು ಓದಿದೆ ಅನ್ಸುತ್ತೆ. ಯಾಕವ ವೀರಪ್ಪ ನೋಡಿಕೊಂಡು ಈ ಮರ ಹತ್ಲ ಮ್ಯಾಗಡಿಕೆ ಯಾವ್ದಾರ ಗೊತ್ತಾಗುತ್ತೆ. ಹ್ಞೂ ಯಾಕೆ ಓಡಕ್ಕೆ ಅನಿಸ್ತಾರೆ. ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ನಾವು ನಿಜವಾಗ್ಲೂ ಟ್ರೆಕ್ಕಿಂಗ್ ಬಂದಿದ್ದೀವಿ ಅನಿಸ್ತೈತೆ. ಗೈಸ್ ನಾವು ಕಾಫಿ ಎಸ್ಟೇಟಲ್ಲಿ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ಎಸ್ಟೇಟ್ ಹೆಂಗಿರುತ್ತೆ ತೋರಿಸ್ತೀನಿ ನೋಡಿ. ಎಂಥ ಬೆಟ್ಟ ಗುಡ್ಡದಲ್ಲೆಲ್ಲ ಎಸ್ಟೇಟ್ ಉಂಟು ಮಾರ್ರೆ. ಲೋ ಇಂಥದ್ದು ಒಳಗಡೆ ಎಲ್ಲ ಮುದ್ರಿಕೆ ಹೆಂಗೆ ಕೂತಿರ್ತವೆ ಮಾರ್ರೆ. ಓಟ ಆನೆ ಗೀನೆ ಏನು ನೋಡಲ್ಲ. ಬರೋಲ್ಲ. ಮತ್ತೆ ಇನ್ನೆಂತ ಮಾಡೋಕ್ಕಾಗತ್ತೆ ಇಲ್ಲಿ? ಓಡ್ಲಿಲ್ಲಾರೆ ವಿಧಿ ಇಲ್ಲ. ಅದೇ ಯಾವನಾರು ಒಬ್ಬನ ಬಿತ್ಕೊಂಡು ನೋಡೋಬೇಕಷ್ಟೇ. ಯಾವ್ದು ಏಯ್ ಆನೆ ಸೌಂದರ್ಯಕ್ಕೆ ಆನೆ ಕೂಗ್ತಾರೆ ಸೌಂಡು. ನಿಧಾನ ಪಕ್ಕ ಬಾ. ಮುಳ್ಳುಂಟು ಕಣಲ್ಲ ಕುಳ. ಅವಡ ಗೈಸಿದ್ದು ಯಾವುದೋ ಮನೆ ಹತ್ರ ಕೊಂಡು ಪೊಲೀಸರಿಗೆ ನಾವು ಹಿಂಗೆಲ್ಲ ಮಾಡಿದ್ದೀವಿ ಅಂತ ಗೊತ್ತಾದ್ರೆ ಚಡ್ಡಿ ಹರಿಯೋ ತಂಗ ಹೊಡಿತಾರೆ. ನಾವು ಆನೆ ನೋಡಾಗಿದ್ದಿಲ್ಲ. ಬನ್ನಿ ಬ್ರೋ ಆನೆ ನೋಡೋದಂತೆ ಬಂದಿರೋದು ಆನೆ ನೋಡೋಕ್ಕೆ. ಓ ಇನ್ನು ತಂತಿ ಬೇಲಿ ಎಲ್ಲ ಆರ್ಬೇಕೆ. ಕಳ್ಳ ಮಾರ್ಗ ಇಲ್ಲ ಪೊಲೀಸ್ ಟ್ರೈನಿಂಗ. ಫೈನಲ್ಲ ಒಂದು ರೋಡ್ ಸಿಕ್ತು. ನಾವು ಊರವ್ರು ಅನ್ನೋದು ಬನ್ನಿ. ನಾವು ಊರು ಸಣ್ಣದು ಹುಡುಗರು ಜಾಸ್ತಿ ಇದೀವಿ ಅನ್ನೋದು. ಹಾಂ ಓಡಕ ಪೊಲೀಸರು ಓಡಿಸೋಡಿದ್ರೆ ಡಾಗೇಶ್ ಬೇರೆ ಇದ್ದಾರೆ. ಡಾಗೇಶ್ ಮಿಸ್ಟರ್ ಡಾಗೇಶ್ ಆಯ್ತು ಓಡು ನೈಸ್. ಇಲ್ಲ ಕಾಣ್ತಿಲ್ಲ.
ಎಸ್ ಎಲ್ಲ ಓಡ್ತಾ ಕೂತವ್ರೆ ಹಂಗೆ ಸಂದಿಲಿ ಅಲ್ಲಿ ನೋಡಿಲ್ಲ ಅವ್ರು ನೋಡಿ ಇಲ್ಲಿ ಹೋಗಿರೋದ ಇವ್ರು ಇಲ್ಲಿ ಓಡ್ತಿದ್ದಾರೆ. ಅಲ್ಲಿ ನೋಡು ಅವರು ಅಲ್ಲಿ ಎಲ್ಲಿ ಹೋಗಕ್ಕಾಗತ್ತ. ಇರೋಳ ಇಲ್ಲಿ ಆನೆ ಪಾದಗಳು ಎಲ್ಲೆಲ್ಲಿ ಓಡೈತಿದ್ದೆವು ಯಪ್ಪ ಈ ರೇಂಜಿಗೆಲ್ಲವ. ಯಪ್ಪ ನೋಡಿ ಇಲ್ಲೆಲ್ಲ ಹೋಯ್ಕೊಂಡ ಕೂಗಾಡ್ತವ್ರೆ ಗೈಸ್. ಓಡು 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 ಮಿಸ್ ಆಗಿ ತಪ್ಪಿಸ್ಕೊಂಡ್ರೆ ಕತೆ ಗೈಸ್. ಕೇಳಿಸ್ತಿದ್ಯಾ ಸೌಂಡು? ಹಾಂ ಓಡು ಓಡು ಓಡು. ಅಯ್ಯೋ ಯಾವುದು ಗುರಿದು ಸಂಧಿ ಒಳಗೆಲ್ಲವ ನಡಿದೆ. ಬ್ರೋ ಜಾರತ್ ಹುಷಾರು. ಓಡು ಓಡು. ಓ ಇದು ಯಾವ್ದಿದು? ಇದೇ ಗೆರೆ ಕಣ. ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಆದೈತೆ ನಡೀದು. ಏನು ಹಿಡ್ಕೊಳಕ್ ಸಿಗ್ತಾನೆ ಇಲ್ವಲ್ಲ. ಸೀರಿಯಸ್ ಆಗಿ ನಾವೆಂಥ ಹುಚ್ಚು ನನ್ನ ಮಕ್ಕಳು ಅಂದರೆ ಅಪ್ಪ. ಯಾವ್ಯಾವ ದಾರಿ ಅಂತ ಗೊತ್ತಿಲ್ಲ ಹೋಯ್ತಿದ್ದೀವಿ. ಹಾಂ ಸೌಂಡೇ ಕೇಳಿಸ್ತೇವಲ್ಲ. ಓ ಇದೇ ದಾರಿನ ಅಂತಲೂ ಗೊತ್ತಿಲ್ಲ. ಹಾಂ ಹೋಗೋಣ ಹೋಗೋಣ ಹೋಗ್ಲಿ ಹೋಗ್ಲಿ ಅಂತ ಕಳಿಸ್ತವ್ರು ಪೊಲೀಸವರು. ಅವ ಹೋಗ್ರಿ ಹೋಗ್ರಿ ಅಂತವ್ರೆ. ಆನೆಗಳು ಹೆಂಗೆ ಗೊತ್ತಿದ್ದಿಲ್ಲ ಮರ್ಯಾ. ಓಹೋ ಹೋ 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 ನಡಿ ಇನ್ನೊಂದ್ಸರಿ ಬೈಸ್ಕೊ ಬರೋಣ. ಬೈಸಿಲಿದೆ ಆನೆ. ಆ ಕಡೆ ಬಂದು ಸಿಗುತ್ತಾ ಅಂತ ಸಗರ ಈ ಕಡೆ ಆ ಕಡೆ ಹೋಗೋದಾ? ಎಸ್ ಈ ಕಡೆ ಇದ್ದಾವೆ. ಆ ಕಡೆ ಪಕ್ಕ ಸೌಂಡ್ ಬರ್ತಿದೆ. ನಾವು ಹೋದ್ರೆ ನಾಯಿ ಹೊಡೆದಂಗೆ ಹೊಡಿತಾರೆ ಪೊಲೀಸರು. ಗೈಸ್ ನೋಡಿ ಆನೆಗಳು. ಹೋಗುತ್ತೆ ಬಟ್ ಇಲ್ಲಿ ಯಾವುದು ಕಾಣ್ತಿಲ್ಲ. ಆಹಾ ಭಾರಿ ಕಷ್ಟಪಟ್ಟಿದ್ದಾರೆ ಇವರೆಲ್ಲ. ಮತ್ತೆ ರಿಟರ್ನ್ ಈ ಕಾಡೊಳಗಿಂದ ಹೋಗೋದೇ ಇರೋದು ಟಾಸ್ಕ್ ನಮಗೆ. ಸಡನ್ ನುಗ್ಬಿಡಿ ಅಷ್ಟೇ ಮುಂದ್ಗಡೆ ತಿರ ಮುಂದೆ ಹೋದಂಗೆ ಹೋಗ್ಬೇಕು. ನಾನು ಹೋದಂಗೆ ಇನ್ನು ಸಡನ್ ಅಂದರೆ ಅದು ಅಲ್ಲಿ ಮುಂದೆ ಆಯಿತು. ಅಲ್ಲಿ ಕೂದಿಯಲ್ಲ ಅಲ್ಲಿ ಇದೆ ಅದು. ಇಲ್ಲೇ ಹಿಡಿದಾವೆ ಎಲ್ಲ ರಾತ್ರಿ. ಆಮೇಲೆ ನೋಡೋಣ ಜಿಗಣನ. ಅಲ್ಲಿ ಮರದ ಮೇಲೆ ಇದ್ದಾರೆ. ಅಲ್ಲಿ ಎಲ್ಲಿ? ಯಾವ ಮರದ ಮೇಲೆ ಬ್ರೋ? ಅಲ್ಲಿ ಅಲ್ಲಿ ಈ ಮರದ ಮೇಲೆ. ಇಲ್ಲಿದ್ದಾವೆ ಎಲ್ಲ ಆನೆಗಳು. ಇಲ್ಲೇ ಕಾಣ್ತಾವೆ. ಯಾವುದು?
ಇಲ್ಲಿದ್ದೀವಿ ಬ್ರೋ ನಾವೇ. ಅಲ್ಲ ಸ್ವಲ್ಪ ನಮಗೆ ತೋರ್ಸೋಣ ನಿಮಗೆ ಕೈ ಮುಗಿತೀವಿ ಅಂತ ಅವ್ರನ್ನ ಕರ್ಕೊಂಡು ಯಾವ್ರು ನಿಟ್ಟೂರು ಅವ್ರು ನಿಟ್ಟೂರು ಎಲ್ಲೊಂದೈತೆ. ಕಟ್ಟವ್ರ ಕಾಡನೇ ಸಿಗ್ತಿಲ್ವಲ್ಲ ಇಲ್ಲೂ. ಅವ್ರಿಗೆ ಇವಾಗ ಅವ್ರಿಗೆ ಕರ್ಕೊಂಡು ಹೋಗೋದಿರೋದು ಟಾಸ್ಕ್ ಇವಾಗ. ಅಲ್ಲ ಅವ್ರಿಗೆ ನೋಡಿ ನೋಡಿ ಬೇಜಾರಾಯ್ತು. ನಾವು ಒಪ್ಪಕ್ಕೆ ಬತ್ತೀವಪ್ಪ ಒಂದೊಂದು ದಿನ. ಸುಮ್ಮನೆ ಓಲಿ ಐತಿ ಚೂರು ಸೈಡು ಅವರು ನೋಡಕಂತ ಫುಲ್ ಬೆಳಗಿಂದ ಪಾಪ 3 ದಿನದಿಂದ ಕ್ಯಾಪ್ಚರ್ ಮಾಡಕ್ಕೆ ಟ್ರೈ ಮಾಡ್ತಿರ್ತಲ್ಲ ಒಬ್ರು. ಎರಡು ಕಲರ್ ಹಾಂ ಹಾಂ ಗತ್ತೆ ಯಾವ ಏನೋ ಮರ್ಗ ಸೇರಿ ಇರ್ಬೇಕಲ್ಲ ನಮ್ಗೆ. ಮಾರ್ಗಸಿಯವ್ರೆ ಇರ್ಬೇಕು ಇಲ್ಲಿರೋರೆ, ಅದಕ್ಕೆ ಎತ್ತವ್ರೆ. ಪಕ್ಕ ಪಕ್ಕ ಗೈಸ್ DC ಕೂಡ ಬಂದಿದ್ದಾರೆ. ಅವರು ಗಿಡ ನೋಡ್ತಿದ್ರು. ಅಲ್ಲಿ ಮೇಯ್ನ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಬಂದವ್ರು ನಾವು. ಬೆಳಗ್ಗೆ ಊಟ ಮಾಡಿದ್ವಿ ಟ್ಯಾಲೆಂಟ್ ಅಂದರೆ ನೀವು ಚೂರು ಮ್ಯಾಕ್ ಹೋಗೋಣ. ಈಗ ಮರ್ತ ನೋಡಿಲಿ ಇಲ್ಲಿದ್ದಾರೆ. ಅಯ್ಯೋ ಕಲಾವಿದ್ರು ಗುರು, ಎಲ್ಲೆಲ್ಲೋ ಕೂತವ್ರೆ. ಎಲ್ಲಿ ಏನು ಅಪ್ಪ ಎಲ್ಲ ಮರ್ಲು ಕೂತವ್ರೆ. ನೋಡಿ ಅಲ್ಲೇ ಅಲ್ಲಿ ಮೇಲೆ ಮುಂದ್ಗಡೆ ಒಂದು ಲತಾ ಕುಮಾರಿ ಅಂತ ಗ್ರೂಪ್ ಒಳಗೆ. ಎದ್ದಿದೆ ಬ್ರೋ, ಎದ್ದು ನಿಂತ್ಕೊಂಡೈತೆ. ಈ ಕಡೆ ಐತದು ಹುಳ. ಇಲ್ಲೆಲ್ಲ ಬರ್ತಾವ ನಮ್ಗೆ ಎಲ್ಲ ಒಂದೊಂದು ಅವೆಲ್ಲ ಸಾಕು ಅಲ್ಲ. ಅದ ಎಲ್ಲಿ ಬೇಕಲ್ಲ ಬರ್ತಾವಲ್ಲ ಅಂತ. ಇನ್ನೊಂದು ಬರ್ತಾ ಇದೆ. ಓ ಮೋಸ್ಟ್ಲಿ ಇಲ್ಲೇ ಬರ್ತದ ಅಂತ ಇದು. ಆ ಕೆಳಗಡೆನೇ ಬರ್ತೀರಿದ. ಎದುರಿಸ್ತಾ ಕೂತವ್ರೆ.
ಅಣ್ಣ ಹುಷಾರಕ್ಕ ಅಣ್ಣ, ಒಂದೇ ಸತಿ ಬರುತ್ತೆ ಕಡೆಗೆ. ಓಯ್ ಆನೆ ಪಟ್ಟಿ ಗಿಡದಡಿ ಯಾರು ಇರಕ್ ಹೋಗ್ಬೇಡಿ, ದೂರಕ್ಕೆ ಬರ್ರಿ ಅಣ್ಣ ಮೂಮೆಂಟ್ ಎಲ್ಲ ಹೆಂಗ್ ತಿರುಗುತ್ತೆ ಅಂತ ಗೊತ್ತಾಗಲ್ಲ. ಹೇಳ್ಕೊಂಡ್ ಡುಮ್ ಅಂದ. ಅದು ಕೆಳಗಡೆ ಇದೆಯಾ, ಅದೇ ತಾನೆ ಇದು? ಹಾಂ ಇದು ಯಾರು ಕೂತಿಲ್ಲ ಹಾಂ ಗೊತ್ತಾಯ್ತು ಇದೆ ಮುರಿದ ಆಗ್ತೈತೆ. ಒಂದು ಕಡೆಯಿಂದ ಕೂಟಿಯೇ ಬರ್ತೀವಿ. ಬಂದ್ರಯ್ಯ ಈ ಕಡೆಗೆ ಎಲ್ಲರೂ. ತಿವಿತೈತೆ ಹಾಕೊಂಡು ಹೋಯ್ತಿಲ್ಲ. ಆ ಮರ ಮುರಿತಿರೋದು ಮರ ಆಗ್ತಿಲ್ಲ ಅಂತದು ಹಿಂಸೆ ಕೊಡ್ತೈತೇನ, ಅದಕ್ಕೆ ಮುರಿದ ಆಗ್ತು. ಹಾಂ ಇವಾಗ ತಿವಿಯುತ್ತೆ ನೋಡಿ. ಹೋಯ್ತೇನವಲ್ಲ ಗುರದು, ಸಣ್ಣನೇ ಬ್ರೋ ಅದು. ಮತ್ತು ಅದ್ರ ಕೈಲಿ ತಳಿಸ್ತವ್ರಲ್ಲ, ಗ್ರೇಟ್ ಅಲ್ವಾ? ಹೇಳಿದಾರ ಮುಂಗಡೆ ನೋಡಿದ್ರ ಎಲ್ಲ ಸೇಮ್ ಇದಾವೆ. ಇದು ನೋಡಿ ದೊಡ್ಡವೆಲ್ಲ ಈ ಕಡೆ ಇದಾವೆ. ದೊಡ್ಡನ ಕೇಳಿ ಇದು ಮಾಡ್ತಾರಪ್ಪ, ಫೋರ್ಸ್ ಮಾಡ್ತಾರಪ್ಪ. ಹೌದು, ಹೋಗ್ತಾನೆ ಇಲ್ಲ ಅದು. ಈಗ ಬಂತು. ಹಾಂ ಮೇಲೆ ಹೋಯ್ತು ಒಂದು ರೌಂಡು. ಹೇಳಿ ಮಾತ್ರ. ಹ್ಞೂ ಸಣ್ಣಕ್ಕಿದ್ರು ಭಾರಿ ತಾಕತ್ತಿರುತ್ತೆ. ಮತ್ತೆ ಕಾಡಾನೆ ಅಲ್ವಾ? ನೀವು ಇಷ್ಟು ದೊಡ್ಡಕ್ಕಿದ್ರು ಅಷ್ಟು ಅದರಷ್ಟು ತಾಕತ್ತಿರಲ್ಲ. ಮರ ಗಿರ ಎಲ್ಲ ಮುರಿದಾಗ್ತಾವೆ. ಅಯ್ಯಪ್ಪ ಸಂಧಿ ಒಳಗೆ. ಹಿಂದಕ್ಕೆ ನೋಡ್ರಪ್ಪ ಯಾವುದಕ್ಕೂ. ಅದರಿಂದ ಹೋಗಿ ಯಾಕೆ ತಿರುಗಿ ಯಾಕೆ ಬೇಕು? ನೈಸ್. 7 ಗಂಟೆ ಕತ್ಲೆ ಆಗ್ತಾ ಇದೆ. ಅಣ್ಣ ನೀನು ಸೂಪರ್ ಅಣ್ಣ. ಎಲ್ಲರಿಗೂ ಟಾರ್ಚರ್ ಹೋಗ್ತೀವಿ. ಆ ಥರ ಗಾಬರಿ ಮಾಡ್ಬೋದು. ಏನು ಮಾಡಲ್ಲ. ಆದ್ರೂ ಭಯ ಅಲ್ವಣ, ಯಾಕೆ ಬೇಕು? ಉಳ್ಳಿಲ್ಲ ತಿನ್ನಲಿಲ್ಲ ಅದೇನೋ ಬಂದು ಎಲ್ಲ ಹೊಡಿತು ನಂಗೆ ಆಗ್ಬಿಡುತ್ತೆ. ಯಾಕೆ ಬೇಕು? ಗೈಸ್ ನಾವು ಎಲ್ಲಿದ್ದೀವೋ, ನಮ್ಮ ಗಾಡಿ ಎಲ್ಲಿದೆಯೋ, ನಾವು ಯಾವುದೋ ತೋಟದೊಳಗಡೆ ಓಡಾಡ್ತಿದ್ದೀವಿ ಗೊತ್ತಿಲ್ಲ. ಕಾಣಿಸ್ತಿಲ್ಲ, ಕತ್ಲಲ್ಲಿ ರೋಡ್ ಬೇರೆ ಕಾಣ್ತಾ ಇಲ್ಲ. ಅದ್ರ ಮಧ್ಯೆ ಇನ್ನೊಂದೆರಡು ಕಾಡನೆ ನುಗ್ಗೋಕೆ ಈಗ ಸಾಕಾದಿರುತ್ತೆ. ಹಾಂ 2 ಕಾಡಾನೆ ಬಂತು ಅಂದರೆ ಮುಗೀತು ಕತೆ. ಇದು ಯಾವ ಕಡೆನೋ, ರೈಟಾ ಲೆಫ್ಟಾ ಅಣ್ಣ? ಸ್ಟ್ರೈಟಾ? ಮಿಸ್ ಆಮೇಲೆ ದಾರಿ ತಪ್ಪಿದ ಮಗ ಪಿಕ್ಚರ್ ತೆಗಿಬೇಕಾಗ್ತದೆ. ಬೆಳಿಗ್ಗೆ 6 ಜನ ಬೇರೆ ಬಂದೀವಿ. 6 ಜನದಲ್ಲಿ ಒಬ್ಬೊಬ್ಬರೇ ಮಿಸ್ ಆದ್ರೆ ಸಖತ್ತಾಗಿರುತ್ತೆ. ಅವ್ರು 3 ಜನ ಬೇರೆ ನಾಪತ್ತೆ ಆಗ್ಯಾರೆ, ನಾವು 3 ಜನ ಇದ್ದೀವಿ. ಯಾವನಿಗೆ ಬೇಕು? ನಮ್ಮ ಕಾರಲ್ಲಿ ನಾವೆಲ್ಲಿದ್ದೀವೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಇಟ್ಟಿಲ್ಲ, ನೀರಿಲ್ಲ. ಅಲ್ಲ ಬಿಸಿಲು ಹೊಡೆದ್ ಬ್ಯಾವ್ರಲ್ಲಿ ಮೈಯೆಲ್ಲ ಥಂಡಿ ಆಗೋಯ್ತೆ. ಯಾರು ಏನ್ ಮಾಡಿರಿ ನಮ್ಗೆ? ಗೈಸ್ ಫೈನಲಿ ಕ್ರೈನ್ ಇರೋ ಜಾಗಕ್ಕೆ ಬಂದು, ಬಟ್ ನಾವೆಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಎಲ್ಲೋ ನಾವು ಯಾವ ಜಾಗದಲ್ಲಿ ಇದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ. ಜಾಗ ಯಾವ ಊರಲ್ಲಿ ಇದೀವಿ ಅಂತ ಗೊತ್ತಿಲ್ಲ. ಯಾವ ಜಾಗ ಕ್ರೈನ್ ಹೋಟೆಲ್ ಬಂದು ನಿಂತೈತೆ. ಗೈಸ್ ಇವಾಗ ಒಂದು ಆನೆ ಬಂತು, ಇನ್ನೂ 6 ಆನೆ ಪ್ಲಸ್ ಇವಾಗ ಹಿಡಿದಿರೋಂಥದ್ದು ಒಂದು ಆನೆ ಬರಬೇಕು.
ಫೈನಲಿ ಎಳ್ಕೊಂಡ್ರು. ಫೋನಲ್ಲಿ ನೋಡ್ತಿತ್ತ ಮೊಬೈಲ್ ಕರೆಕ್ಟ್ ಕಣ್ಣೆಲ್ಲ ಚೆನ್ನಾಗಿ ಕಾಣ್ತಕ್ಕಲ್ಲ ಕರೆಕ್ಟ್ ಕಣ್ಣೆಲ್ಲ ಚೆನ್ನಾಗಿ ಕಾಣ್ತದೆ ಮೊಬೈಲ್ಗಿಂತ ಸೆಣ್ಣೆ ಆನೆ ಕಾಣಕಾಣೆ ಅದು ಅಲ್ಲಿ ಅವ್ರು ಬರಕ್ಕೆ ಏನಾಗಿತ್ತು ಒಂಚೂರು ಹಿಂದೆ ನೋಡಿ ನೀರೆಲ್ಲ ಹೊರಗಡೆ ಬರ್ತೈತಲ್ಲ ಮರಣ್ಯ ಒಂದು ರೇಂಜಿಗೆ ಸಣ್ಣದೆಯ, ಹಾಂ 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 ಅಷ್ಟೊಂದು ದೊಡ್ಡದೇನಲ್ಲ. ಇವ್ರು ಅಂತ ಕಂಗಿಂತಾರೆ ಮರ ಅದೇ ಒಂಚೂರು ಹಿಂದಕ್ಕೆ ಬರೋದಲ್ಲೇ. ಅವರು ನಾವು ಮುಂದಕ್ಕೆ ಹೋಗೋಣ ಅಂತ ಹೋಗಿದ್ದಾರೆ. ಹಾಂ ಬಡ್ಡಿ ಸಿಗತ್ತಂಗ ಸೈ ಹೇಳ್ಕೊ ಚೆನ್ನಾಗೈತು ಮರಿ. ಹಾಂ ಹಾಡಿ 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 ಹೊರಗಡಿಕೆ ಹೋದ್ರತ್ತೆ. ಅಲ್ಲ ಅಣ್ಣ ಅಣ್ಣ ಕಳಿಸೋಣ ಆನೆ ಹಿಡಿತಾರೆ ಆನೆ ನೋಡ್ತಾರೆ. ಎರಡು ಆನೆಗಳಿದ್ದಾವೆ. ಅದು ಬಿದ್ದೋದಿತ್ತು ಅಲ್ಲೇನೆ. ಇಲ್ಲೊಂದು ಬಂತು ಮತ್ತೆ ಒಳಗಡೆ. ಎಲ್ಲ ಹೋಗ್ತಾ ಕಣೆ. ಎತ್ತರ ಬಿಡ್ಬೇಕ ಓದ್ಬಿಡ್ತಾರೆ ಬಾಯಿ ಬಂದಾಗ ಆಮೇಲೆ. ಅವ್ರು ಹೇಳ್ತಿಲ್ಲ ನಾವು ಮಾಡ್ತೀನಿ ಅಂತ. ಆ ಕಡೆ ಇದು ಬೈನದು ತೆಂಗಿನ ಮರ ಅದಕ್ಕೆ ಈಗ ಹೇಗೆ ಕಟ್ಟಬೇಕು ಮಾತ್ರ ಕಾಲು ಕಟ್ಟೋದೇ ಮೇನ್ ಈಗ.
ಈಗ ಹೇಳ್ತೇವೆ